ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಕೆ ಕಿಡ್ಸ್ ಲರ್ನಿಂಗ್. ನಾನು ಶೀಲಾ ಕಿಶೋರ್, ಅಸಿಸ್ಟೆಂಟ್ ಟೀಚರ್. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. 49 ಅಕ್ಷರಗಳನ್ನು ನಾವು ಎಷ್ಟು ವಿಧಗಳನ್ನಾಗಿ ಮಾಡಿದ್ದಾರೆ, ಆ ಅಕ್ಷರಗಳನ್ನು ಯಾವ್ದ್ಯಾವುದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇ ವಿಧ ಬಂದು ಮೊದಲನೇದು ಸ್ವರಗಳು. ಎರಡನೇ ವಿಧ ಬಂದು ವ್ಯಂಜನಗಳು. ಮೂರನೇದು ಬಂದು ಯೋಗವಾಹಕಗಳು. ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. 49 ಅಕ್ಷರಗಳನ್ನ ನಾವು ಸ್ವರಗಳಲ್ಲಿ 13 ಅಕ್ಷರಗಳನ್ನ ನೋಡ್ತೇವೆ. ಸ್ವರಗಳಲ್ಲಿ 13 ಅಕ್ಷರಗಳನ್ನು ನೋಡ್ತೇವೆ. ವ್ಯಂಜನಗಳಲ್ಲಿ 34 ಅಕ್ಷರಗಳನ್ನು ನೋಡ್ತೀವಿ. ಯೋಗವಾಹಕಗಳಲ್ಲಿ 2 ಅಕ್ಷರಗಳನ್ನು ನೋಡ್ತೀವಿ. ಸ್ವರಗಳಲ್ಲಿ 13 ಅಕ್ಷರಗಳು, ವ್ಯಂಜನಗಳಲ್ಲಿ 34 ಅಕ್ಷರಗಳು, ಯೋಗವಾಹಕಗಳಲ್ಲಿ 2 ಅಕ್ಷರಗಳು. ಯೋಗವಾಹಕ ಅಂದ್ರೆ ನಿಮ್ಗೆ ಗೊತ್ತು ಆಲ್ರೆಡಿ, ಅಹ. ಯೋಗವಾಹಕಗಳು ಯಾವ್ದ್ಯಾವ್ದು ಅಂದ್ರೆ ಅಹ 2. ಸ್ವರಗಳಲ್ಲಿ 13 ಅಕ್ಷರಗಳಿವೆ. ಆ 13 ಅಕ್ಷರಗಳು ಯಾವುವು ಮತ್ತೆ ಆ ಅಕ್ಷರಗಳನ್ನ ಮತ್ತೆ ಎಷ್ಟು ವಿಧಗಳನ್ನಾಗಿ ವಿಂಗಡಿಸಲಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಸ್ವರಗಳಲ್ಲಿ 2 ವಿಧಗಳಿವೆ. ಸ್ವರಗಳಲ್ಲಿ 2 ವಿಧ. ಒಂದು ರಸ್ವಸ್ವರ, ಇನ್ನೊಂದು ದೀರ್ಘಸ್ವರ. ದೀರ್ಘಸ್ವರ. ರಸ್ವಸ್ವರದಲ್ಲಿ ನಾವು 6 ಅಕ್ಷರಗಳನ್ನು ನೋಡ್ತೇವೆ. ದೀರ್ಘ ಸ್ವರದಲ್ಲಿ ನಾವು 7 ಅಕ್ಷರಗಳನ್ನು ನೋಡ್ತೇವೆ. ರಸ್ವಸ್ವರ ಅಂದ್ರೇನು? ಒಂದೇ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ರಸ್ವಸ್ವರ ಅಂತ ಕರಿತೀವಿ. ಒಂದೇ ಮಾತ್ರ ಕಾಲ ಅಂದ್ರೇನು? ರಸ್ವಸ್ವರ ಅಂದ್ರೆ ಒಂದೇ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನ ನಾವು ರಸ್ವಸ್ವರ ಅಂತೇವೆ. ರಸ್ವಸ್ವರದಲ್ಲಿ ಅಕ್ಷರಗಳು ಅಂತಂದ್ರೆ ಅ, ಇ, ಉ, ರು, ಎ, ಓ. ಒಂದೇ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡಿಸುವ ಅಕ್ಷರಗಳು ಅ, ಇ, ಉ, ರು, ಎ, ಓ. ದೀರ್ಘ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ದೀರ್ಘಸ್ವರ ಅಂತ ಕರಿತೀವಿ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನ ನಾವು ದೀರ್ಘಸ್ವರ ಅಂತ ಕರಿತೀವಿ. ಆ ಅಕ್ಷರಗಳು ಯಾವುದು ಅಂತಂದ್ರೆ ಆ, ಈ, ಉ, ಎ, ಐ, ಓ, ಔ. ಆ, ಈ, ಉ, ಎ, ಐ, ಓ, ಔ. ಸೊ ಈ ಅಕ್ಷರಗಳನ್ನ ನಾವು ರಸ್ವಸ್ವರ, ದೀರ್ಘಸ್ವರ ಅಂತಂದ್ರೆ 1 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ದೀರ್ಘಸ್ವರ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಸೊ ಒಟ್ಟು ಸ್ವರಗಳಲ್ಲಿ 13 ಅಕ್ಷರಗಳು ಇರುತ್ತವೆ. 13ರಲ್ಲಿ ರಸ್ವಸ್ವರ 6, ದೀರ್ಘಸ್ವರ 7. ಸೊ ನೆಕ್ಸ್ಟ್ ಎರಡನೇ ವಿಧ ಯಾವುದು? ವ್ಯಂಜನಗಳನ್ನ ನಾವು 34 ಅಕ್ಷರ. ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳಿವೆ? ಎರಡನೇದು ಬಂದು ವ್ಯಂಜನಗಳಲ್ಲಿ 34 ಅಕ್ಷರಗಳಿವೆ. 34 ಅಕ್ಷರಗಳನ್ನ ನಾವಿಲ್ಲಿ 2 ವಿಧಗಳನ್ನಾಗಿ ಮಾಡಿದ್ದೇವೆ. ಸೊ ಇಲ್ಲಿ 2 ವಿಧಗಳಿದೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಮತ್ತೆ ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರಗಳಿವೆ. ಅವರ್ಗೀಯ ವ್ಯಂಜನಗಳಲ್ಲಿ 9 ಅಕ್ಷರಗಳಿವೆ. ಅವರ್ಗೀಯ ವ್ಯಂಜನಗಳಲ್ಲಿ 9 ಅಕ್ಷರಗಳಿವೆ. ವರ್ಗೀಯ ವ್ಯಂಜನಗಳನ್ನ ನಾವು ಮತ್ತೆ 3 ವಿಧಗಳನ್ನಾಗಿ ಮಾಡಿದ್ದೇವೆ. ವರ್ಗೀಯ ವ್ಯಂಜನಗಳನ್ನ ಮತ್ತೆ 3 ವಿಧಗಳನ್ನಾಗಿ ಮಾಡಿದ್ದೇವೆ. ಒಂದು ಅಲ್ಪಪ್ರಾಣದಲ್ಲಿ 10 ಅಕ್ಷರಗಳಿವೆ. ಮಹಾಪ್ರಾಣ 10 ಅಕ್ಷರಗಳು. ಮತ್ತೆ ಅನುನಾಸಿಕದಲ್ಲಿ 5 ಅಕ್ಷರಗಳು. ಅಲ್ಪಪ್ರಾಣ ಅಂದ್ರೇನು? ಅಲ್ಪಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು.
ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಇಲ್ಲಿ ಅಲ್ಪಪ್ರಾಣ ಅಂತ ಕರಿತೀವಿ. ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಮಹಾಪ್ರಾಣ ಅಂತಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಮಹಾಪ್ರಾಣ ಅಂತಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಮಹಾಪ್ರಾಣ ಅಂತ ಕರಿತೀವಿ. ಅಂದ್ರೆ ಖ, ಘ, ಛ, ಝ, ಠ, ಢ, ಥ, ಥ, ಫ, ಭ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಮಹಾಪ್ರಾಣ ಅಂತ ಕರಿತೀವಿ. ಅನುನಾಸಿಕಗಳು. ಅನುನಾಸಿಕಗಳು ಅಲ್ಲೇ ಹೇಳ್ತಾ ಇದೆ ನಾಸಿಕ. ನಾಸಿಕ ಅಂದ್ರೇನು? ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಅನುನಾಸಿಕಗಳು ಅಂತ ಕರಿತೀವಿ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಅನುನಾಸಿಕಗಳು ಅಂತ ಕರಿತೀವಿ. ಆ ಅಕ್ಷರಗಳು ಯಾವ್ದ್ಯಾವ್ದು ಅಂದ್ರೆ ನ್ಯ, ನ್ಯ, ನ, ನ, ಮ. ಸೊ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಅನುನಾಸಿಕ ಅಂತ ಕರಿತೀವಿ. ಸೊ ವ್ಯಂಜನಗಳು 34. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ಮತ್ತೆ ವರ್ಗೀಯ ವ್ಯಂಜನಗಳನ್ನ 3 ವಿಧಗಳನ್ನ ಮಾಡ್ತಾ ಇದೀವಿ. ಅಲ್ಪಪ್ರಾಣ, ಮಹಾಪ್ರಾಣ ಮತ್ತೆ ಅನುನಾಸಿಕ. ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಮಹಾಪ್ರಾಣ ಅಂತಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಅನುನಾಸಿಕ ಅಂತ ಕರಿತೀವಿ. ಏನಿಲ್ಲ, ಅವರ್ಗೀಯ ವ್ಯಂಜನ ಅಂದ್ರೆ ವರ್ಗದ ವ್ಯವಸ್ಥೆ ಇಲ್ಲದಿರುವುದರಿಂದ ಇದನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅವರ್ಗೀಯ ವ್ಯಂಜನಗಳಲ್ಲಿ ಯ, ರ, ಲ, ವ, ಶ, ಶ, ಸ, ಹ, ಳ 9 ಅಕ್ಷರಗಳಿವೆ. ಯ, ರ, ಲ, ವ, ಶ, ಸ, ಹ, ಸ, ಹ, ಳ. ಸೊ ಇದನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಒಂದು ಯೋಗವಾಹಕಗಳು. ಯೋಗವಾಹಕಗಳಲ್ಲಿ 2 ಅಕ್ಷರಗಳಿವೆ. ಸೊ ಯೋಗವಾಹಕಗಳನ್ನೇನು? ಸಂಬಂಧದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಯೋಗವಾಹಕಗಳು ಅಂತ ಕರಿತೀವಿ. ಯಾಕೆಂದ್ರೆ ಇಲ್ಲಿ ಸ್ವಂತ ಉಚ್ಚರಿಸೋದಿಕ್ಕೆ ಆಗಲ್ಲ. ಯಾವ್ದಾದ್ರು ಸಂಬಂಧ ಇರಬೇಕು. ಅಂದ್ರೆ ಯಾವ್ದಾದ್ರು ಸ್ವರ ಹಿಂದೆ ಉಚ್ಚರಿಸಲ್ಪಡಬೇಕು. ಅದಕ್ಕೆ ನಾವು ಅದನ್ನ ಯೋಗವಾಹಕಗಳು ಅಂತ ಕರಿತೀವಿ. ಸೊ ಇದರಲ್ಲಿ 2 ವಿಧ ಇದೆ. ಅನುಸ್ವರ ಮತ್ತೆ ವಿಸರ್ಗ. ಸೊ ಯೋಗವಾಹಕಗಳು ಅಂದ್ರೆ ಸಂಬಂಧದ ಸಹಾಯದಿಂದ ಉಚ್ಚರಿಸಲ್ಪಡುವುದು. ಯಾಕೆಂದ್ರೆ ಬೇರೆ ಯಾವುದೇ ಈ ಸ್ವರಗಳನ್ನ ಡೈರೆಕ್ಟ್ ಆಗಿ ಉಚ್ಚರಿಸಲ್ಪಡಕ್ಕಾಗಲ್ಲ. ಹಾಗಾಗಿ ನಾವು ಅದನ್ನ ಸಂಬಂಧ ಅಂದ್ರೆ ಯಾವುದಾದ್ರೂ ಸ್ವರದ ಸಹಾಯದಿಂದ ಸ್ವರದ ಹಿಂದೆ ಈ ಅಕ್ಷರಗಳಿದ್ರೆ ಮಾತ್ರ ಉಚ್ಚರಿಸಲ್ಪಡಲ್ಲ. ಸ್ವರದ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡಲಾಗುತ್ತೆ. ಅಂದ್ರೆ ಅಂ, ಅಹ. 1 ಎರಡರಲ್ಲೂ ಕೂಡ ಒಂದೊಂದು ಅಕ್ಷರಗಳಿವೆ. ಯೋಗವಾಹಕಗಳು. ಸೊ ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ನಾವು 3 ವಿಧಗಳನ್ನಾಗಿ ಮಾಡಿದ್ದೇವೆ. 3 ವಿಧಗಳು ಯಾವ್ಯಾವುದು ಅಂದ್ರೆ ಒಂದು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಯೋಗವಾಹಕಗಳು ಅಂದ್ರೆ ಇಲ್ಲಿ ವಿಸರ್ಗ ಮತ್ತೆ ಅನುಸ್ವರ ಅಂತ ಕರಿತೀವಿ. ವ್ಯಂಜನಗಳನ್ನ ನಾವು ತಿಳ್ಕೊಂಡಿದೀವಿ, ಸ್ವರಗಳನ್ನು ತಿಳ್ಕೊಂಡಿದೀವಿ. ಸ್ವರದಲ್ಲಿ 2 ವಿಧ, ಹ್ರಸ್ವ ಸ್ವರ, ದೀರ್ಘ ಸ್ವರ. ವ್ಯಂಜನಗಳಲ್ಲಿ 2 ವಿಧ, ವರ್ಗೀಯ ವ್ಯಂಜನ ಮತ್ತೆ ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ವಿಧಗಳನ್ನಾಗಿ ಮಾಡ್ತೇವೆ. ಅಲ್ಪಪ್ರಾಣ, ಮಹಾಪ್ರಾಣ ಮತ್ತೆ ಅನುನಾಸಿಕ. ಸೊ ಈ ಇಷ್ಟು ವಿಧಗಳನ್ನ ನಾವು ಕನ್ನಡ ವರ್ಣಮಾಲೆಯನ್ನ ಯಾವ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಕನ್ನಡ ನಮಗೆ ಕಷ್ಟ ಆಗಲ್ಲ.